Hello everyone, welcome back to our channel Kiran Meena's Vlogs. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ಬಾಜು ಇರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ರಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಿರಣ್ ಮೀನಾಸ್ ವ್ಲಾಗ್ಸ್. ಇವತ್ತೊಂದು ಬ್ರೇಕ್ಫಾಸ್ಟ್ ವ್ಲಾಗ್ ಆಗೋದೈತಿ. ನಮ್ಮ ಬೆಳಗಾವಿ ಒಳಗ ಹೊಸದಾಗಿ ಒಂದು ಔಟ್ಲೆಟ್ ಓಪನ್ ಆಗೈತಿ. ಇದು ಅವ್ರದ್ದು 7th ಔಟ್ಲೆಟ್. ಸೊ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಟೇಸ್ಟ್ ಹಂಗೈತಿ ನೋಡ್ಕೊಂಡ್ ಬರೋಣ, ನಡೀರಿ. ಯಾರೆಲ್ಲ ದೋಸಾ ಲವರ್ಸ್ ಅದರಿ ಅವರಿಗಾಗಿ ಈ ವಿಡಿಯೋ, ಈ ಒಂದು ಸ್ಪಾಟ್ ಅವರಿಗೆ ಹೇಳಿ ಮಾಡಿಸಿದಂಗ ಐತಿ. ಈ ಒಂದು ವೀರೇಶ್ ದಾವಣಗೆರೆ ಬೆಣ್ಣೆ ದೋಸೆ ನಮ್ಮ ಬೆಳಗಾವಿ ಒಳಗ ಸ್ಟಾರ್ಟ್ ಆಗೈತಿ. ವೀರೇಶ್ ದಾವಣಗೆರೆ ಬೆಣ್ಣೆ ದೋಸೆ ಡಿಲೈಟ್ಸ್ ಅಂತ ಹೇಳಿ ಲೊಕೇಶನ್ ಹೇಳ್ತೇನಿ. ವೀರೇಶ್ ದಾವಣಗೆರೆ ಬೆಣ್ಣೆ ದೋಸೆ ಡಿಲೈಟ್ಸ್, JNMC ರೋಡ್, ನೆಹರು ನಗರ್, ಬೆಳಗಾವಿ. ಇದು ಇವ್ರದು 7th ಬ್ರಾಂಚ್ ಅಂತಾನೆ ಹೇಳ್ಬೋದು. ಆಲ್ರೆಡಿ ಹುಬ್ಳಿ ಒಳಗ ಇವ್ರದು 5 ಬ್ರಾಂಚ್ ಅದಾವು. ಪುಣೆ ಒಳಗ 1 ಬ್ರಾಂಚ್ ಐತಿ. ಬೆಳಗಾವಿದು ಫಸ್ಟ್ ಬ್ರಾಂಚ್ ಅಂತಾನೆ ಹೇಳ್ಬೋದು. ಇಲ್ಲಿ ನಿಮ್ಗ ಎಲ್ಲಾ ಟೈಪ್ ಆಫ್ ದೋಸಾ ಸಿಗ್ತಾವು. ಇವರು ಬೆಣ್ಣೆ ದೋಸೆಗನ ಫೇಮಸ್ ಅದಾರು. ಸೊ ನಾವು ಇಲ್ಲಿ ಇವತ್ತು ಟೇಸ್ಟ್ ಮಾಡಕ್ ಬಂದೀವಿ. ಟೇಸ್ಟ್ ಮಾಡೋನು ಬರ್ರಿ. ಈ ಒಂದು ಔಟ್ಲೆಟ್ ನಮ್ಮ ಬೆಳಗಾವಿ ಒಳಗ ರೀಸೆಂಟ್ ಆಗಿ ಸ್ಟಾರ್ಟ್ ಆಗೈತಿ. ಇಲ್ಲಿ ಯಾವ್ಯಾವ ತರ ದೋಸಾ ಸಿಗ್ತಾವಂದ್ರ ಬೆಣ್ಣೆ ದೋಸಾ, ಸೆಟ್ ದೋಸಾ, ಬೆಣ್ಣೆ ಮಸಾಲಾ ದೋಸಾ, ಬೆಣ್ಣೆ ಆನಿಯನ್ ದೋಸಾ, ಬೆಣ್ಣೆ ಓಪನ್ ದೋಸಾ ಸಿಗ್ತೈತಿ. ಆಮೇಲೆ ಬೆಣ್ಣೆ ಸೆಟ್ ದೋಸಾ, ಕಟ್ ದೋಸಾ, ಪ್ಲೇನ್ ದೋಸಾ, ಬಾಂಬೆ ಜಿನ್ನಿ ದೋಸಾ. ಸೊ ಸಾಕಷ್ಟು ವೆರೈಟೀಸ್ ಆಫ್ ದೋಸಾ ಇಲ್ಲಿ ನಿಮಗ್ ಸಿಗ್ತಾವ. ಅದ್ರಾಗನು ಬೆಣ್ಣೆ ದೋಸೆ ಒಳಗನ ಬಹಳ ವೆರೈಟೀಸ್ ಇಲ್ಲಿ ಸಿಗ್ತಾವು. ವೀರೇಶ್ ದಾವಣಗೆರೆ ಬೆಣ್ಣೆ ದೋಸೆ ಡಿಲೈಟ್ಸ್ ರೀಸೆಂಟ್ ಆಗಿ ಸ್ಟಾರ್ಟ್ ಆಗೈತಿ. ನಾವು ಇಲ್ಲಿ ಫಸ್ಟ್ ಟೈಮ್ ಬಂದಿವಿ. ಸೊ ಇವತ್ತು ನಾವು ಇಲ್ಲಿ ಬೆಣ್ಣೆ ಮಸಾಲ ದೋಸಾ, ಬೆಣ್ಣೆ ದೋಸಾ ಮತ್ತು ಕಟ್ ದೋಸಾ ಆರ್ಡರ್ ಕೊಟ್ಟೇವಿ. ಅದ ಇಲ್ಲಿ ಪ್ರಿಪೇರ್ ಮಾಡಕತ್ತಾರ. ಬೆಣ್ಣೆ ನೋಡ್ರಿ ಎಷ್ಟು ಮಸ್ತ್ ಹಾಕಕತ್ತಾರ. ನೋಡಿದ್ರನ ಬಾಯಾಗ ನೀರು ಬರಾಕತ್ತೈತಿ. ಸೊ ನಾನಂತೂ ವೇಟ್ ಮಾಡಕತ್ತೀನಿ ಹೆಂಗ್ ಮಾಡಿ ಕೊಡ್ತಾರ ಏನಂತ ಹೇಳಿ. ಸೊ ನಾವು ಫಸ್ಟ್ ಟೈಮ್ ಬಂದಿರೋದ್ರಿಂದ ಟೇಸ್ಟ್ ಅಂತೂ ನೋಡ್ಲೇಬೇಕು. ಸೊ ಪ್ರಿಪರೇಷನ್ ಅಂತೂ ಸೂಪರ್ ಆಗಿ ಕಾಣಕತ್ತೈತಿ. ಅಂಡ್ ಇವ್ರದ್ದು ಒಂದು ಕ್ಲೀನ್ಲಿನೆಸ್ ಇರ್ಬೋದು ಅಂಡ್ ಸರ್ವಿಸ್ ಇರ್ಬೋದು, ಎಲ್ಲಾನು ಚಲೋ ಅನ್ಸಿತ್ತು ನಮ್ಗ. ಅಂಡ್ ಅವ್ರದ್ದು ಒಂದು ಫ್ರೆಂಡ್ಲಿ ನೇಚರ್ ಇರ್ಬೋದು, ಕಸ್ಟಮರ್ ಜೊತೆ ಮಾತಾಡೋದು ಎಲ್ಲಾನು ಸೂಪರ್ ಅಂದ್ರೆ ಸೂಪರ್ ಆಗೈತಿ. ಸೊ ಈಗ ಟೇಸ್ಟ್ ಮಾಡೋನು. ಇವಾಗ ಬೆಣ್ಣೆ ಮಸಾಲ ದೋಸಾ ಇವರು ಪ್ರಿಪೇರ್ ಮಾಡಕತ್ತಾರ. ಆ ಸೈಡ್ ಬೆಣ್ಣೆ ದೋಸಾ ಪ್ರಿಪೇರ್ ಮಾಡಕತ್ತಾರ. ಬೆಣ್ಣೆ ದೋಸೆದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಕೇವಲ 65 ರೂಪೀಸ್. ಆಮೇಲೆ ಬೆಣ್ಣೆ ಮಸಾಲಾ ದೋಸಾ ಅದು ಪ್ರೈಸ್ 75 ರೂಪೀಸ್. ಮತ್ತು ಕಟ್ ದೋಸಾದು ನಿಮಗೆ 80 ರೂಪೀಸ್ ಸಿಗ್ತೈತಿ. ಸೊ ಎಲ್ಲಾನು ಆಲ್ಮೋಸ್ಟ್ ಅಫೋರ್ಡೆಬಲ್ ಪ್ರೈಸ್ ಒಳಗೈತಿ. 65, 65, 70, 80 ಈ ಥರ. ಸೊ ನೀವು ಹೋಗ್ರಿ, ಟ್ರೈ ಮಾಡಿ. ಇಲ್ಲಿ ರೆಡಿ ಮಾಡಿ ಕೊಟ್ಟಾರು. ಸೊ ನಾನಂತೂ ವೇಟ್ ಮಾಡಾಕತ್ತೀನಿ ಟೇಸ್ಟ್ ಸಲುವಾಗಿ. ಈ ಒಂದು ವೀರೇಶ್ ದಾವಣಗೆರೆ ಬೆಣ್ಣೆ ದೋಸೆದವರು ಸ್ಪೆಷಲಿ ಇವರು ಚಟ್ನಿಗನ ಫೇಮಸ್ ಅದಾರು. ಅಂಡ್ ಒಂದು ದಾವಣಗೆರೆ ಸೈಡ್ ಏನು ನಮ್ಗೆ ಬಟಾಟಿ ಭಾಜಿ ಸಿಗ್ತೈತಲ್ಲ ಅದ ತರ ಸೇಮ್ ಇಲ್ಲಿ ನಿಮ್ಗೆ ಬೆಳಗಾವಿ ಒಳಗೆ ಸಿಗಾಕತ್ತೈತಿ. ಸೊ ದಾವಣಗೆರೆ ಬೆಣ್ಣೆ ದೋಸೆ ತಿನ್ಬೇಕಾದ್ರೆ ನೀವು ದಾವಣಗೆರೆ ಹೋಗ್ಬೇಕಂತೇನಿಲ್ಲ. ನಮ್ಮ ಬೆಳಗಾವಿ ಒಳಗನ ಸೇಮ್ ಟೇಸ್ಟ್ ಅಂಡ್ ಒಂದು ಚಟ್ನಿ ಇರ್ಬೋದು, ಬಟಾಟಿ ಇರ್ಬೋದು, ಸೇಮ್ ದಾವಣಗೆರೆ ಸ್ಟೈಲಲ್ಲೇ ಇವರು ಸರ್ವ್ ಮಾಡಕತ್ತಾರ. ನಾನು ಈಗ ಫಸ್ಟ್ ಬೆಣ್ಣೆ ದೋಸೆ, ಪ್ಲೇನ್ ಬೆಣ್ಣೆ ದೋಸೆನ ಟೇಸ್ಟ್ ಮಾಡಕತ್ತೇನಿ. ಅದು ಬಟಾಟಿ ಮತ್ತು ಚಟ್ನಿ ಹಚ್ಕೊಂಡು ತಿನ್ನಕತ್ತೇನಿ. ಸೊ ಸೂಪರ್ ಅಂದ್ರೆ ಸೂಪರ್ ಇತ್ತು. ಚಟ್ನಿಗಂತೂ ನಾ ಫಿದಾ ಆದ್ನಿ ಹೇಳ್ಬೇಕಂದ್ರೆ, ಅಷ್ಟು ಮಸ್ತ್ ಇರ್ತೈತಿ ಚಟ್ನಿ. ಸೊ ಓವರ್ ಆಲ್ ನಂಗಂತೂ ಬೆಣ್ಣೆ ದೋಸೆ ಭಾಳ ಅಂದ್ರೆ ಭಾಳ ಲೈಕ್ ಆಯ್ತು. ಈ ಒಂದು ಬೆಣ್ಣೆ ದೋಸೆದು ಪ್ರೈಸ್ 65 ರೂಪೀಸ್.
ಬೆಣ್ಣೆ ದೋಸೆ ಆದ್ಕೂಳೆ ನೆಕ್ಸ್ಟ್ ನಾನು ಬೆಣ್ಣೆ ಮಸಾಲ ದೋಸೆ ಟ್ರೈ ಮಾಡಾಕತ್ತೀನಿ. ಇದ್ರೊಳಗೆ ಒಂದು ಚಟ್ನಿ ಹಚ್ಚಿದಾರ, ರೆಡ್ ಚಟ್ನಿ. ಆಮೇಲೆ ಅದ್ರ ಜೊತೆ ಬಟಾಟಿ ಭಾಜಿ ಮತ್ತು ಒಂದು ರೆಗ್ಯುಲರ್ ಚಟ್ನಿ ಕೂಡ ಕೊಟ್ಟಿರ್ತಾರ. ಸೊ ಇದನ್ನು ಕೂಡ ಟೇಸ್ಟ್ ಮಾಡೋಣಂತ. ಒಳಗಡೆ ರೆಡ್ ಚಟ್ನಿ ಹಚ್ಚಿದಾರಲ್ಲ ಅದ್ರದ್ದು ಒಂದು ಟೇಸ್ಟು ಮತ್ತು ನಾರ್ಮಲ್ ಅವರು ಅದ್ರ ಜೊತೆ ಸೈಡ್ ಚಟ್ನಿ ಕೊಟ್ಟಿದ್ದು ಎರಡೂದ್ರದ್ದು ಟೇಸ್ಟು ಇನ್ನೂ ಜಾಸ್ತಿ ಅನ್ಸಾಕತ್ತಿತ್ತು. ಸೂಪರ್ ಅಂದ್ರೆ ಸೂಪರ್ ಟೇಸ್ಟಿ ಅನ್ಸಾಕತ್ತಿತ್ತು. ಸೊ ಇದನ್ನು ಕೂಡ ನೀವು ಮಸ್ಟ್ ಟ್ರೈ ಅಂತಾನೆ ಹೇಳ್ತೀನಿ. ಇದನ್ನು ಕೂಡ ನಿಮ್ಗೆ ಹೈಲಿ ರೆಕಮೆಂಡ್ ಮಾಡ್ತೀನಿ. ಇದ್ರ ಜೊತೆ ಪ್ಲೇನ್ ಬೆಣ್ಣೆ ದೋಸೆ ಕೂಡ ನೀವು ಟ್ರೈ ಮಾಡ್ಬೋದು. ಸೂಪರ್ ಅಂದ್ರೆ ಸೂಪರ್ ಅನ್ಸಾಕತ್ತಿತ್ತು. ಅದೊಂದು ಬಟರಿ ಟೇಸ್ಟ್ ಇರ್ಬೋದು, ಸೂಪರ್ ಆಗಿತ್ತು. ನೆಕ್ಸ್ಟ್ ಬಂದು ನೋಡ್ರಿ ನಮ್ದು ಬೆಣ್ಣೆ ಮಸಾಲ ಕಟ್ ದೋಸೆ ಅಂತ ಹೇಳಿ. ಇದಂತೂ ನೋಡ್ಬೋದು, ಇದರಲ್ಲಿ ನಿಮಗೆ ಸಾಕಷ್ಟು ಹಿಂಗೆ ಸ್ಟಫಿಂಗ್ ಇರ್ತೈತಿ. ಪೊಟ್ಯಾಟೋದು, ಆನಿಯನ್ ಎಲ್ಲ ಸ್ಟಫಿಂಗ್ ಮಾಡಿ ಅದನ್ನ ಬೇಯಿಸಿ ಅದನ್ನ ಕಟ್ ಮಾಡಿ ಕೊಟ್ಟಿರ್ತಾರೆ. ಸೊ ಇದು ಬೆಣ್ಣೆ ಮಸಾಲ ಕಟ್ ದೋಸೆ. ಇದ್ರ ಜೊತೆ ಸ್ವಲ್ಪ ಗಟ್ಟಿ ಚಟ್ನಿ ಕೊಟ್ಟಿರ್ತಾರ. ಸೊ ಟೇಸ್ಟ್ ಮಾಡೋನು ಬರ್ರಿ. ಇದಂತೂ ಒಳಗಡೆ ಏನು ಸ್ಟಫಿಂಗ್ ಹಾಕಿದಾರಲ್ಲ ಅದು ಮತ್ತೆ ಗಟ್ಟಿ ಚಟ್ನಿ ಎರಡೂ ಹಚ್ಕೊಂಡು ತಿಂದ್ರಂತೂ ಇಷ್ಟು ಮಸ್ತ್ ಹತ್ತಾತಿತ್ತು. ಸೂಪರ್ ಅಂದ್ರೆ ಸೂಪರ್ ಬ್ಲೆಂಡ್ ಆಗಕತ್ತಿತ್ತು. ಟೇಸ್ಟ್ ಅಂತೂ ಆಸಮ್ ಆಗಿತ್ತು. ಇದನ್ನು ಕೂಡ ನೀವು ಇಲ್ಲಿ ಹೋಗಿ ಟ್ರೈ ಮಾಡ್ಬೋದು. ಸೊ ಹೋಗ್ರಿ ವೀರೇಶ್ ದಾವಣಗೆರೆ ಬೆಣ್ಣೆ ದೋಸೆ ಡಿಲೈಟ್ಸ್ಗೆ. ಆ್ಯಂಡ್ ಎಲ್ಲ ಟೈಪ್ ಆಫ್ ದೋಸೆ ಡೈಲಿ ಒಂದೊಂದು ಟೇಸ್ಟ್ ಮಾಡ್ರಿ. ಆ್ಯಂಡ್ ಹೆಂಗಿತ್ತು ನಿಮ್ಗೆ ಟೇಸ್ಟ್ ಹೆಂಗೆ ಅನ್ಸಿತ್ತು ಅಂತ ನಂಗೆ ಹೇಳಿ. ನೀವು ಇಲ್ಲಿ ಹೋದ್ರೆ ಅಂದ್ರೆ ಪಕ್ಕಾ ಲೈಕ್ ಮಾಡ್ತೀರಿ. ಆ್ಯಂಡ್ ಚಟ್ನಿ ಅಂತೂ ಸೂಪರ್ ಅಂದ್ರೆ ಸೂಪರ್ ಯೂನಿಕ್ ಆಗೈತಿ. ಸೊ ಹೋಗ್ರಿ ಟ್ರೈ ಮಾಡ್ರಿ. ಹೊಟ್ಟೆ ತುಂಬಿದ ಶ್ರೀಮಂತ ಆಹಾರದಲ್ಲಿ ರುಚಿ ಹುಡುಕುತ್ತಾನೆ, ಹಸಿದ ಬಡವ ಆಹಾರವೇ ದೇವರು ಅಂತ ಭಾವಿಸುತ್ತಾರೆ. ಸೊ ಈ ಒಂದು ವಾಕ್ಯದ ಜೊತೆ ಈ ಒಂದು ಲಾಗನ್ನ ಇಲ್ಲೇ ಮುಗಿಸಾಕತ್ತೇವಿ. ಟೀ ಜೊತೆ ನಮ್ಮ ಈ ಲಾಗನ್ನ ಕಂಪ್ಲೀಟ್ ಮಾಡಾಕತ್ತೇವಿ. ಸೊ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಆ್ಯಂಡ್ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಒಳಗೆ ಬೆಟ್ ಆಗೋನು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ವೆರಿ ಬೆಸ್ಟ್ ವೀರೇಶ್ ದಾವಣಗೆರೆ ಬೆಣ್ಣೆ ದೋಸೆ ಡಿಲೈಟ್ಸ್ ಬೆಳಗಾವಿ.